ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಸೂಪರಾಗಿದ್ದೀನಿ, ನೀವು ಸೂಪರಾಗಿರ್ತೀರಾ ಅಂತ ಅನ್ಕೋತೀನಿ. ಇವತ್ತು ಎಲ್ಲೋಗ್ತಾ ಇದ್ದೀನಿ ಅಂದರೆ ನಮ್ಮ ಅತ್ತೆಯವ್ರ ಮನೆಗೆ ಹೋಗ್ತಾ ಇದ್ದೀನಿ, ಮತ್ತು ನಮ್ಮ ಮನೆಯವರ ತಂಗಿ ಮನೆಗೆ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟು ನಮ್ಮ ಮನೆಯವ್ರ ತಂಗಿ ಮನೆಗೆ ಹಬ್ಬಕ್ಕೆ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟು ನಮ್ಮ ಅತ್ತೆಯವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಹಬ್ಬಕ್ಕೆ ಅಂತ ತಿಂಡಿ ಮಾಡ್ತಾಯಿದ್ದಾರೆ. ಏನು ತಿಂಡಿ ಅಂದರೆ ವಡೆ, ಚಕ್ಲಿ, ಗರ್ಜಿಕಾಯಿ ಆ ಥರ ತಿಂಡಿ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ರಂಜು ಫೋನ್ ಮಾಡಿದ್ಲು, ಬಾ ತಿಂಡಿ ಮಾಡೋಕ್ಕೆ ಬಾ, ಅಕ್ಕಯ್ಯರೆಲ್ಲ ಬರ್ತಾರೆ ಬಾ ಅಂತ ಫೋನ್ ಮಾಡಿಲ್ಲ. ಅದಕ್ಕೆ ಅಲ್ಲಿಗೆ ಹೋಗೋಣ, ಫಸ್ಟ್ ಇಲ್ಲಿ ಊಟ ಮಾಡ್ಕೊಬಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಗೆ ಹೋದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಇವತ್ತು ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ವೀಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಓಕೆನಾ? ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಅತ್ತೆ ಮನೆಗೆ ನಾವು ಹಬ್ಬ ಇತ್ತು, ದೀಪಾವಳಿ ಹಬ್ಬ, ಹಂಗಾಗಿ ತಿಂಡಿ ಮಾಡೋಕ್ಕೆ ಅಂತ ಬಂದಿದ್ವಿ. ಚಕ್ಲಿ ಮತ್ತು ಗರ್ಜಿಕಾಯಿ ಆಗಿದೆ. ಇವಾಗ ಚಕ್ಲಿ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ, ಇಲ್ಲಿ ದೊಡ್ಡಕ್ಕ. ಅವಳು ಅತ್ತೆ ಇನ್ನೂ ಶ್ವಾಸ ಆಗಿಲ್ಲ. ಏನು ಬೆಳ್ಳುಳ್ಳಿ ಏನೇನು ಹಾಕ್ತೀಯತ್ತೆ ಒಳಗೆ? ಹಾಂ ಹಾಂ ಹ್ಞೂ ಅಷ್ಟೇ ಹಾಕೋದು. ಆಮೇಲೆ ಅಕ್ಕಿನ ಹಾಕ್ತೀಯ, ಅಕ್ಕಿ ಹಿಟ್ಟು ಹಾಕ್ತೀಯ? ಹಾಂ ಚೆನ್ನಾಗಿ ಬಂದಿದ್ದಿ. ವಡೆ ಚೆನ್ನಾಗಿ ಮಾಡ್ತೀಯ ಕಣತ್ತೆ ನೀನು. ನಿಮ್ಮ ಏನಕ್ಕೆ ಬರ್ತೀನಿ, ಬಜ್ಜಿ ಮಾಡಕ್ ಬರ್ತೀನಿ. ಸರಿ ಆಯ್ತು, ಓಕೆ ಓಕೆ, ಡನ್ ಡನ್. ಯಮುನಾ ಕೊಡ್ಬಳಕ್ಕೆಲ್ಲ ಆಯ್ತಾ, ರೆಡಿ ಆಯ್ತಾ? ನೋಡಿ ಫ್ರೆಂಡ್ಸ್, ಇವರೆಲ್ಲ ಎಷ್ಟು ಸೋಂಬೇರಿಗಳು ಅಂದರೆ ನಮ್ಮ ಅಕ್ಕ ಎಂತವೇ ಚಕ್ಲಿಗಳನ್ನಂತೂ ಒತ್ತತಾನೆ ಇಲ್ಲ. ಬೇಗ ಬೇಗ ನೋಡಿ ಅಷ್ಟೊಂದು ಉಂಡೆ ಇದ್ದಾವೆ. ನಾನು ರೆಡಿ ಮಾಡಿಕೊಟ್ಟು ಬಂದಿದ್ದೀನಿ, ಬಟ್ ಇವಳು ಏನೇ ಮಾಡಿದ್ರು ಬೇಗ ಕಂಪ್ಲೀಟ್ ಮಾಡ್ತಾ ಇಲ್ಲ ಇನ್ನುವೇ. ಅಕ್ಕ ಆಯ್ ಮಾಡಕ್ಕ ಓಲಿ ಆಯ್. ಒಬ್ರು ಕೊಡ್ಬಳೆ ಹೊಸಿತಾ ಇದ್ದಾರೆ, ಒಬ್ರು ಚಕ್ಲಿ ಮಾಡ್ತಾ ಇದ್ದಾರೆ. ಇಲ್ಲ, ಯಾವ್ದೇ ಸೆಟ್ ಆಗುತ್ತೋ ಅಷ್ಟು ಮಾತ್ರ ಮಾಡ್ತೀನಿ. ಒಬ್ರು ಬೇಯಿಸ್ತಾ ಇದ್ದಾರೆ, ಎಲ್ಲ ಒತ್ಕೊಟ್ಟಂಗೆ ಎಲ್ಲ ಬೇಯಿಸ್ತಾ ಇದ್ದಾರೆ ಫ್ರೆಂಡ್ಸ್. ಹಂಗಾಗಿ ನಾಳೆ ಹಿರಿಯರಿಗೆ ಬಟ್ಟೆ ಇಟ್ಟ ಪ್ರೋಗ್ರಾಮ್ ಇದೆ. ನಾಳೆ ಅಮಾವಾಸ್ಯೆ ಅಲ್ವಾ, ಹಂಗಾಗಿ ದೀಪ ಇದು ಮತ್ತೆ ಸ್ಮೈಲ್ ನೋಡಿ ಫ್ರೆಂಡ್ಸ್ ಹೆಂಗೆ ವಡೆಗೆ ರೆಡಿ ಮಾಡ್ತೈತಿ ಫ್ರೆಂಡ್ಸ್. ನಮ್ಮ ಅತ್ತೆ ಅಲ್ಲೆಲ್ಲ ಚಕ್ಲಿ ರೆಡಿ ಮಾಡ್ತಾ ಇದ್ರಲ್ಲ, ಅದಕ್ಕೆ ಇವರು ವಡೆಗೆ ರೆಡಿ ಮಾಡ್ಕೊತಾವ್ರೆ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ರುಬ್ಬಿದ್ದಾರೆ, ಇವಾಗ ಮತ್ತೆ ರುಬ್ತಾವ್ರೆ. ಈರುಳ್ಳಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಅಲ್ವಾ ನಿಮ್ಮಲ್ಲಿ ಮಾಡೋದು? ಊಟ ಅತ್ತೆ ಮೆಣಸಿನ್ಕಾಯಿ ಬಜ್ಜಿ ಬೇಡ, ಬೋಂಡ ಮಾಡೋಣ ಅಂತ. ಏನತ್ತೆ ಬೋಂಡ ಮಾಡೋಣ? ಬಿಡೆ, ಈರುಳ್ಳಿಯೇ ಕಡಿಮೆ ರೇಟ್ ಐತೆ ಮಾಡೋದು. ಹಾಂ ಏನೇನು ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ದೋಸೆ, ಪಲ್ಯ. ಹಾಂ ಏನೇನತ್ತೆ ನಾಳೆ ಅಡಿಗೆ? ಇಡ್ಲಿ ಸುಮ್ಮನೆ ಟೆನ್ಷನ್, ಸುಮ್ಮನೆ ಇರಬೇಡ. ಬಟ್ಟೆ ಹಾಕಿ ನಮ್ಮನೆ ಇಪ್ಪತ್ತು ಐತೆ, ಒಂದು 5-6 ಬೇಯಿಸಿದ್ರೆ 5 ಹೊತ್ತಿಗೆ ನೋಡೋಣ. ಉದ್ದಿದ್ರೆ ಇಡ್ಲಿನೂ ಮಾಡೋದು, ದೋಸೆನೂ ಮಾಡೋದು. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಆ ಥರ. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆಯರ ಮನೆ ಈ ಥರ ಇದೆ. ಅವಳು ಮೊದಲನೇ ನಮ್ಮ ಅತ್ತೆ ಸೊಸೆ, ಇವಳು ಎರಡನೇ ಸೊಸೆ. ಯಮುನಾ, ರಂಜಿತಾ, ಯೋಗಣ, ಇವರೆಲ್ಲರೂ ಅಕ್ಕ ತಂಗಿಯರೇ. ನೋಡಿ ಫ್ರೆಂಡ್ಸ್, ಇದು ಕೋಡ್ಬಳೆಗೆ ಈ ಥರ ಫಸ್ಟು ಹಿಟ್ಟ ಈ ಥರ ಮಾಡ್ಕೊಂಡಿದ್ದಾಳೆ. ಆಮೇಲೆ ಈ ಥರ ಮಿದ್ದಿ ಎಲ್ಲನೂ ಕೊಡ್ತಾಳೆ. ಆಮೇಲೆ ಕೋಡ್ಬಳೆ ಒತ್ತೋದು. ತೆಟ್ಟೆ ಕೊಡಲಿ ಯಮುನಾ, ಯಮುನಾ
ಈ ಮಸಾಲೆ ಏನೇನು ಹಾಕಿದೆ ಇದಕ್ಕೆ ಕೋಡ್ಬಳೆಗೆ ಬೇಕು ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ತರ ರೆಡಿ ಮಾಡಿ ಇಟ್ಕೊಳ್ಳೋದು. ಆಮೇಲೆ ಏನೇನು ಹಾಕಿದೆ ಹೇಳು? ಕಡಲೆ ಬೀಜ, ಕಡ್ಲೆ, ಕರ್ಬೇವಿನ ಸೊಪ್ಪು, ಹಾಂ, ಒಣಮೆಣಸಿನ್ಕಾಯಿ. ಆ ಥರ ಮಿತ್ಕೊಡ್ತಾಳೆ. ನೆಕ್ಸ್ಟ್ ಆ ಥರ ಕೋಡ್ಬಳೆ ಒತ್ತಿರೋದು ನಾನೇ ಆ ಥರ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಒತ್ತಿದ್ದೀನಲ್ವಾ. ಅವಳೇ ಹೇಳ್ತಾಳ. ನಾನು ಈ ಬೋಸಿ ತುಂಬ್ಕೊತಾ ಇದ್ದೀರಾ? ನಾನು ಅಲ್ಲಿಗೆ ಹೋಗಿ ವಾಪಸ್ ಬಂದೆ ಗೊತ್ತಾ. ಎಣ್ಣೆ ಅಷ್ಟೇ ಅಲ್ವಾ? ಕಾಯಿ ತುರಿ ಮನೆ ಮಮತಾ ಕಡೆ ಬಿಸ್ಕೊತೀನಿ. ತಲೆ ಗೊತ್ತಮ್ಮ ತಲೆ